ಎಲ್ಲೊಂದು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ, ಎಲ್ಲೊಂದು ಜಗತ್ತಿನ ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ, ಎಲ್ಲೊಂದು ಜಗತ್ತಿಗೆ ಭಾಷಾಶಾಸ್ತ್ರ ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ, ಎಲ್ಲೊಂದು ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದಿದ್ದಂತ ರೋಮನರ ಜನಾಂಗ. ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸಿಕೊಂಡಂತ 35ಕ್ಕೂ ಹೆಚ್ಚು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾರೆ. ನಮ್ಮ ಕಣ್ಣು ಮುಂದೆ ಕಾಣ್ತಿದ್ದಂತ 100 ಮತಪಂಥಗಳು ಕಣ್ಮರೆಯಾಗಿ ಹೋಗಿದ್ದಾವೆ. ಯಾಕಂದ್ರೆ ಒಂದೇ ಒಂದು ಕಾರಣ, ಇತಿಹಾಸದ ಕಮ್ಮೇಲಾದಂತ 10, 20, 30, 40, 50 ವರ್ಷಗಳ ಕಾಲದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಆ ಪ್ರಾಚೀನ ಅಂತ ಕರೆಸಿಕೊಂಡಂತ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಇತಿಹಾಸ ಪುಟಗಳಿಂದ ಅಳಿಸಿ ಹೋದು. ಆದ್ರೆ ನಮ್ಮ ಪರಂಪರೆ, ಭಾರತೀಯ ಸಂಸ್ಕೃತಿ, ಸನಾತನ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ, ಚರಿತ್ರೆ ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು, ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಭಾರತೀಯ ಸಂಸ್ಕೃತಿಯಾಗಿ ಬದುಕ್ತಾ ಬಂದಿದೆ. ಇಡೀ ದೇಶದಲ್ಲಿ 100 ಕೋಟಿಗೂ ಹೆಚ್ಚು ಭಾರತೀಯರು ಮನೆಗಳು ಭಾರತೀಯ ಸಂಸ್ಕೃತಿ ಸನಾತನ ಧರ್ಮವನ್ನು ಪಾಲಿಸುತ್ತಿದ್ದೀವಿ. ಪ್ರಶ್ನೆ ಬರುವುದು ಯಾರ ಕಾರಣದಿಂದ? ಆಧ್ಯಾತ್ಮಿಕವಾದಂತಹ ಸನಾತನ ಧರ್ಮ ಭಾರತೀಯ ಸಂಸ್ಕೃತಿಯ ಇತಿಹಾಸವನ್ನು ಕೆದಕಿ ನೋಡಿ ವಿದೇಶದ ಇತಿಹಾಸಕಾರರು ಪ್ರಶ್ನೆ ಮಾಡ್ತಾರೆ, ವಾಟ್ ಮೇಕ್ಸ್ ಹಿಂದೂಯಿಸಂ ಎ ಲಿವಿಂಗ್ ಟ್ರೆಡಿಷನ್? ಯಾವುದು ಸನಾತನ ಧರ್ಮವನ್ನು ಜೀವಂತವಾಗಿಟ್ಟಿರೋದು? Is it their text written? Is it their songs sang its glory? Is it their knowledge system? Is it their pride? Is it their heritage? ಯಾವುದು ಈ ಧರ್ಮವನ್ನು ಜೀವಂತವಾಗಿಟ್ಟಿರೋದು? ಅವರ ಹಿರಿಮೆಯ, ಅವರ ಸ್ವಾಭಿಮಾನವ, ಅವರ ಪೂರ್ವಿಕರು ಬರೆದಿಟ್ಟ ಗ್ರಂಥಗಳ, ಅವರು ಹಾಡುವಂತ ಹಾಡುಗಳ, ಯಾವುದು ಈ ಧರ್ಮವನ್ನು ಜೀವಂತವಾಗಿಟ್ಟಿರೋದು? ಕೊನೆಗೆ ಇಡೀ ಸನಾತನ ಧರ್ಮದ ಇತಿಹಾಸವನ್ನು ಕೆದಕಿ ನೋಡಿ ಆದಿ ಅಂತ್ಯ ಯಾವುದು ಸಿಗದೆ ಕೊನೆಗೆ ಇತಿಹಾಸಕಾರರು ನಿರ್ಧಾರ ಮಾಡ್ತಾರೆ, Hinduism is living tradition not because of their knowledge system, not because of their heritage, neither is it because of their pride, nor is it because of their songs sang its glory. ಯಾವುದು ಸನಾತನ ಧರ್ಮ ಜೀವಂತವಾಗಿಟ್ಟಿರೋ ಉತ್ತರ ಇವತ್ತಿಗೂ ಜಗತ್ತಿನ ಇತಿಹಾಸಕಾರರಿಗೆ ಸಿಕ್ಕಿಲ್ಲ. ಆದರೆ ಭಾರತ ದೇಶದ ಆಧ್ಯಾತ್ಮಿಕ ಪರಂಪರೆಗೆ ಸ್ವರ್ಣ ಸಿಂಹಾಸನ ಪೀಠವಾದಂತ ಈ ಕರ್ನಾಟಕದಲ್ಲಿ ಕನಕ ಕಿರೀಟವಾಗಿ ಬರುತ್ತ ಆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಎಂಥ ಶಕ್ತಿಗಪ್ಪ ಬಸವಣ್ಣ ನೀನಿಂದ ಕೈಲಾಸ ಆಗಿ ಮೆರುತ್ತಿರುವುದು ಅಂತ ಹಾಡಿದಂತ ನಮಗಳಿಗೆ ಗೊತ್ತು. ಸನಾತನ ಧರ್ಮ ಜೀವಂತವಾಗಿಟ್ಟಿರುವುದು ಯಾರು ಅಂತ ಕೇಳಿದ್ರೆ ತನ್ನ ಮೇಲೆ 100 ದಾಳಿ ಆಗ್ತಿದ್ದಂತ ಸಂದರ್ಭದಲ್ಲಿ ಬಹಿರಂಗದ ದಾಳಿ, ಅಂತರಿಕ ಶಕ್ತಿ ಎಲ್ಲವನ್ನೂ ಮೀರಿ ನಿಂತು ಆ ಜನಾಂಗಗಳು ಅಳಿಸಿ ಹೋದಂತ ರುದ್ರಭೂಮಿಗಳನ್ನ ಮೀರಿ ಕಾಲಚಿತ್ರವನ್ನು ಚೀರಿಟ್ಟಂತ ಆ ಒಬ್ಬ ಬಸವಣ್ಣನವರಂತ ಆ ಕಲ್ಯಾಣ ಕ್ರಾಂತಿ ಧರ್ಮವನ್ನು ಜೀವಂತವಾಗಿಟ್ಟಿದ್ದ ಸತ್ಯ ನಮಗೆ ಮಾತ್ರ ತಿಳಿದಿರೋದು. ವಿದೇಶದ ಇತಿಹಾಸಕಾರರಿಗೆ ಅರ್ಥ ಆಗಲಿಲ್ಲ. ಯಾಕೆ ಜೀವಂತವಾಗಿತ್ತು, ಹೇಗೆ ಜೀವಂತವಾಗಿತ್ತು? ಅಲ್ಲಮ್ಮ ಪ್ರಭುಗಳು ಕಲ್ಯಾಣ ಬಿಟ್ಟು ಹೋಗೋ ಮುಂಚೆ ಕಲ್ಯಾಣದ ಭವಿಷ್ಯವನ್ನು ನುಡಿತಾರೆ. ಕಲ್ಯಾಣದ ಭವಿಷ್ಯ ನುಡಿಯುವಂತ ಅಲ್ಲಮ್ಮ ಪ್ರಭುಗಳ ಭವಿಷ್ಯವಾಣಿ ಕೆಟ್ಟು ಹಾಳಾಗುವುದು ಕಲ್ಯಾಣ, ತೋರ್ಪಡೆಗೆ ದೊಂಬರಾಟ ಅತಿಯಾಗುವುದು, ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು, ಕೇಳುವವರು ಗುರುವಾಗಲೆಂದು ಕೇಳರು, ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ, ಸಮೃದ್ಧಿಯಾಗದೆ ವಿಪರೀತವಾಗಿ, ಶಿವಸಂತಾನವಾಗದೆ ಶನಿ ಪೀಳಿಗೆಯಾಗಿ ತೊಳೆದು ಹೋಗುತ್ತದೆ. ಎದೆ ಎತ್ತಿ ಹೊರಡ ಬಿತ್ತಿ ಶಿವಾಚಾರದ ಪ್ರೇಮ ಮೇಲೆ ಬಿಚ್ಚಳನ ಪ್ರಾಣ ಕೆರವಾಗುತ್ತದೆ. ಅನ್ಯದಾಚರಿಸುವವರು ಭ್ರಷ್ಟರಾಗುವರು, ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು, ಅವಿಚಾರ ಕರ್ಮಟತೆಗೆ ಗೋಪುರ ಕಟ್ಟುವರು, ಮೇಲು ಕೆಳಂಬುದು ಅತಿ ಹೆಚ್ಚಾಗಿ ಮೇಲ್ನವರು ಕೆಳಗಿನವರ ತಮ್ಮ ಕಾಲ್ತುಳಿತಕ್ಕೆ ಕಟ್ಟು ಮಾಡಿಕೊಂಡು, ಅಧಿಕಾರಿಗೆ ಗದ್ದುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು, ಕಾಮಭೋಗಕ್ಕೆ ತಪ್ಪುರ ಮಾಡಿಕೊಂಡು, ಗುರುಗಳೇ ಎಂಜಿಲೆ ವೇದ ಬಿಂದುವೆಂದು, ರಾಜನ ತಲೆಯ ವಜ್ರವೈಡೂರ್ಯವೆಂದು, ಜನರ ಬುದ್ಧಿ ಬರಿಮಣ್ಣೆಂದು, ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುದೇವರು ಕಲ್ಯಾಣದ ಭವಿಷ್ಯವಾಣಿಯನ್ನು ನುಡಿದು ಕಲ್ಯಾಣ ಬಿಟ್ಟು ಹೋಗುವಂತ ಸಂದರ್ಭ. ಪ್ರಭುದೇವರ ಭವಿಷ್ಯವಾಣಿ ಅಕ್ಷರಶಃ ಸತ್ಯವಾಯಿತು. ಕಲ್ಯಾಣಕ್ಕೆ ಬೆಂಕಿ ಬಿದ್ದ ದೃಶ್ಯವನ್ನು ಕಂಡು ಬಸವಣ್ಣನವರು ಕಣ್ಣೀರಿನಿಂದ ಬರ್ತಾರೆ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದಿರಯ್ಯ. ಕಲ್ಯಾಣ ಪ್ರಣತಿ ಆಯಿತು. ಪ್ರಭುದೇವರು ಜ್ಯೋತಿಯಾದರು, ಪ್ರಣತೆ ಒಳಿತಯ್ಯ, ತೈಲ ಚೆಲ್ಲಿದಯ್ಯ, ಬತ್ತಿ ಜಾರಿದಯ್ಯ, ಜ್ಯೋತಿ ನೆಂದಿದಯ್ಯ, ನಿಮ್ಮ ಕೂಡಲ ಸಂಗಮದೇವ ಶರಣನ ಮುಂದಿದಯ್ಯ ಕಣ್ಣೀರಿಟ್ಟು ಬಸವಣ್ಣನವರು. ಆದರೂ ಅಲ್ಲಮ್ಮ ಪ್ರಭುದೇವರು ನೀವೇನಾದ್ರೂ ಶರಣರ ಬಾಂಧವ್ಯ ನನಗೆ ಆ ಬಾಂಧವ್ಯ ಇಲ್ಲ ಅಂತ ಎಲ್ಲವನ್ನ ತೊರೆದು ವೈರಾಗ್ಯದಿಂದ ದೇಶವನ್ನು ನೋಡುವಂತ ಸಂದರ್ಭ. ಆ ಸಮಯಕ್ಕೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದಾಗ ಕಲ್ಯಾಣದಲ್ಲಿದ್ದಂತ ಯಾರೊಬ್ಬ ಶರಣರು ಮನೆಯಲ್ಲಿದ್ದಂತ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಮುತ್ತು, ರತ್ನ ಸಂಪತ್ತನ್ನು ರಕ್ಷಣೆ ಮಾಡಿದ್ದವರಲ್ಲ ಯಾರೂ ಹೋಗಲಿಲ್ಲ. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿಟ್ಟು ಕಲ್ಯಾಣವೇ ಹೊತ್ತಿ ಉರಿತಾ ಇದ್ದಂತ ಸಂದರ್ಭಕ್ಕೆ ಕಲ್ಯಾಣದಲ್ಲಿದ್ದಂತ ಒಬ್ಬೊಬ್ಬ ಶರಣರು ಮಡಿವಾಳ ಮಾಚಿದೇವೆಂದು ಹಿಡಿದು ನೀಲಾಂಬಿಕೆ, ಗಂಗಾಂಬಿಕೆ, ಆಯುಧಕ್ಕೆ, ಲಕ್ಕಮ್ಮ, ಸುಳೆ, ಸಂಕವ, ಅಕ್ಕ ನಾಗಮ್ಮ, ಅಂಬಿಕರ ಚೌಡ
ಚನ್ನಬಸವಣ್ಣನವರವರೆಗೂ ಒಬ್ಬೊಬ್ಬ ಶರಣರು ತಮ್ಮ ಕೈಗೆ ಸಿಕ್ಕಂತ ವಚನಗಳ ತಾಳೆಗಳನ್ನು ಗಂಟು ಮೂಟೆ ಕಟ್ಟಿ ಕೈಗೆ ಹೊತ್ಕೊಂಡು ದಿಕ್ಕುಗಳು ಓಡೋಡಿ ಬಂದ್ರು. ಯಾಕೆ? ಜಗತ್ತಲ್ಲಿ ಏನು ಸುಟ್ಟು ನಾಶ ಆದ್ರೂ ಪರವಾಗಿಲ್ಲ, ನಮ್ಮ ಧರ್ಮ ಒಂದು ಸುಡುವಂತಿಲ್ಲ, ನಮ್ಮ ಪರಂಪರೆ ಸುಟ್ಟು ನಾಶ ಆಗುವಂತಿಲ್ಲ, ನಮ್ಮ ಸಂಸ್ಕೃತಿ ಅಳಿಸುವಂತಿಲ್ಲ. ಸಂದರ್ಭ ಯಾವುದೇ ಬರಲಿ, ಸಮಯ ಯಾವುದೇ ಆಗಲಿ, ಶಾಮ ದಾಮ್ ದಂಡ ಮೇಲೆ ಯಾವ ಸ್ವರೂಪದಲ್ಲಾದ್ರೂ ಪರವಾಗಿಲ್ಲ, ಇದೊಂದು ಸನಾತನ ಪರಂಪರೆ ಉಳಿದಾಗಬೇಕು, ಇದರ ಮುಂದಿನ ಪೀಳಿಗೆಗೆ ತಲುಪಿಸಬೇಕಂತ ನನ್ನ ನಿಮ್ಮ ಪೂರ್ವಿಕರಲ್ಲಿ ಧರ್ಮದ ಉಳಿವಿನ ಪರವಾಗಿದ್ದಂತ ದುಡಿತ ಅಂತದ್ದು. ಶತಮಾನಗಳ ಸಂಘರ್ಷಗಳನ್ನು ಕಳೆದು ಪರಂಪರೆ ಉಳಿಸಿ ನಮ್ಮ ಪೂರ್ವಿಕರು ನಮಗೆ ಕೊಟ್ಟು ಹೋಗಿದ್ದಾರೆ. ಒಬ್ಬಾಂಗನಾಗಲಾಂಬಿಕೆ ಸ್ವಾಮಿ 80-90 ವಯಸ್ಸಿನ ವೃದ್ಧೆ ಬೇರೆ ಬೇರೆ ವಚನಗಳ ತಾಲೀಮುಗಳನ್ನು ಕಟ್ಕೊಂಡು ರಾಜ್ಯದಾದ್ಯಂತ ತಿರುಗಾಡಿದ ಕರುನಾಡಿನಾದ್ಯಂತ ಒಬ್ಬ ರಕ್ಷಣೆ ಮಾಡಿ ಸಾಕು. ಮಠಗಳಿಗೆ ಹೋಗಿ ಅಲ್ಲಿ ಕೂತು ಲಿಂಗ ಪೂಜೆ ಮಾಡಿ ಮಠಾಧೀಶರ ಕೈಗೆ ಪತ್ರವನ್ನು ಆ ತಾಲೀಮುಗಳನ್ನು ಕೊಟ್ಟು ಬಿಟ್ಟಿದ್ದಾರೆ. ನಿಮ್ಮ ಊರಿನಲ್ಲಿ ಇರುವಂತಹ ಶರಣ ಬಾಂಧವರಿಗೆ ಇದನ್ನು ತಲುಪಿಸಿ, ಧರ್ಮ ರಕ್ಷಣೆ ಮಾಡಿ ವಚನ ಪರಂಪರೆಯನ್ನು ಉಳಿಸಿ. ಒಬ್ಬ ಚನ್ನಬಸವಣ್ಣನವರು ಸಹ್ಯಾದ್ರಿ ಶಿಖರದಲ್ಲಿ ಕೂತು ತಪಸ್ಸಿನಂತೆ ವಚನಗಳ ಸಂರಕ್ಷಣೆ ಮಾಡಿದ್ದಾರೆ ಆ ಅರಣ್ಯದಲ್ಲಿ. ಯಾಕೆ? ಇದೊಂದು ಪರಂಪರೆ ಉಳಿವಾಗಬೇಕು, ಇದು ಮುಂದಿನ ಪೀಳಿಗೆಗೆ ತಲುಪಬೇಕು. ಇಡೀ ಮನುಕುಲದ ಸಾಕ್ಷಾತ್ಕಾರ ಯಾವುದಾದ್ರೂ ಒಂದು ಭಾಗದಿಂದ ಆದ್ರೆ ಅದು ಈ ಕರ್ನಾಟಕದ ನೆಲೆನಿಲ್ಲುತ್ತಿದ್ದ ವಚನ ಪರಂಪರೆಯಿಂದ ಮಾತ್ರ ಸಾಧ್ಯ. ಸತ್ಯ ಅವರಿಗೆ ತಿಳಿದಿತ್ತು, ಆ ಸತ್ಯವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವಂತ ಪ್ರಯತ್ನ ಅಂದಿನ ತಲೆಮಾರಿನವರು ಮಾಡಿದ್ರು. ಸಂಘರ್ಷಗಳ ನಂತರ ಉಳ್ಕೊಂಡು ಬಂದಿರುವಂತಹ ಪರಂಪರೆ ನಮ್ಮ ಕೈಲಿದೆ. ಕೈಯಲ್ಲಿರುವಂತಹ ವಚನ ಪರಂಪರೆ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವಂತ ನಮ್ಮ ಕರ್ತವ್ಯ. ಈ ವಚನ ಪರಂಪರೆ ಉಳಿವಿಗೆ 12ನೇ ಶತಮಾನದ ಹೋರಾಟ ಮಾತ್ರ ಅಲ್ಲ ಸ್ವಾಮಿ, 21 ಶತಮಾನದವರೆಗೂ ನಿರಂತರ ಹೋರಾಟ ನಡೆದು ಬಂದಿದೆ. ಇವತ್ತಿನ ಶಿವಕುಮಾರ ಸ್ವಾಮಿಯವರನ್ನು ನೆನಪಿಸ್ತೀವಿ. ಯಾಕೆ ನೆನಪಿಸ್ಕೊಳ್ಳೋದು? ಶತಮಾನದ ಸಂತ ಅಂತ ಪ್ರಭುಜಿ ಶಿವಕುಮಾರ ಸ್ವಾಮಿಯವರನ್ನು ಹೇಳ್ತೀವಿ ನಾವು. ಯಾಕೆ ಶತಮಾನದ ಸಂತರು? ಯಾಕಂದ್ರೆ ಒಂದು ಕಾಲದಲ್ಲಿ ನಮ್ಮ ಈ ಪರಂಪರೆ ಇನ್ನೇನು ನಾಶವಾಗುವ ಸ್ಥಿತಿಗೆ ಬಂದು ನಿಂತಾಗ ನಾವೆಲ್ಲರೂ ಲಿಂಗ ಪೂಜೆಯನ್ನ ಮರೆತು ಎಲ್ಲ ಸಂಸ್ಕೃತಿಯನ್ನು ಮರೆತು ಕೂತಿದ್ದ ಸಂದರ್ಭದಲ್ಲಿ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು, ನನ್ನ ಮಕ್ಕಳು ಸುಖವಾಗಿದ್ದರೆ ಸಾಕಲ್ಲ ಅನ್ನೋ ಸ್ವಾರ್ಥ ಭಾವನೆಯಲ್ಲಿ ಸಂಸ್ಕೃತಿಯನ್ನು ಮರೆತು ಕೂತಾಗ ಒಬ್ಬ ಶಿವಕುಮಾರ ಸ್ವಾಮೀಜಿಗಳು ತಮ್ಮ ಮಠದಲ್ಲಿ ಕೂತು ಬಂದಂತ ಭಕ್ತರಿಗೆ ಅಭ್ಯಾಸ ಕೊಟ್ಟು ಮಂತ್ರದೀಕ್ಷೆ ಕೊಟ್ಟು ಬೆಳೆಸಬೇಕಾದಂತ ಶಿವಕುಮಾರ ಸ್ವಾಮೀಜಿಗಳಂತ ಸಂತರು ಮಠಗಳನ್ನು ತೋರಿದ್ದಾರೆ. ಎದುರಲ್ಲಿ ಜೋಳಿಗೆ ಹೊತ್ಕೊಂಡು ಪ್ರತಿಯೊಬ್ಬ ಹಿಂದೂಗಳ ಮನೆಗಳ ಮುಂದೆ ನಿಂತು ಭಿಕ್ಷೆ ಬೇಡ್ತಾರೆ. ತಾಯಿ ಭೌತಿ ಭಿಕ್ಷಾಂತರಿ, ಈ ಮನೆಯಲ್ಲಿ ಒಂದು ಅಕ್ಕಿ ತಂದು ಜೋಳಿಗಳನ್ನು ಹಾಕಮ್ಮ, ಮಠದಲ್ಲಿ ಮಕ್ಕಳು ಸಾಕ್ತೀನಿ, ಆ ಮಕ್ಕಳಿಗೆ ವಚನ ಪರಂಪರೆ ಹೇಳ ಮಾಡ್ತೀನಿ, ವೈದಿಕ ಪರಂಪರೆ ಹೇಳ ಮಾಡ್ತೀನಿ, ಆ ಮಕ್ಕಳಿಗೆ ಧರ್ಮ ಬೋಧನೆ ಮಾಡ್ತೀನಿ, ಆ ಮಕ್ಕಳಿಗೆ ಧರ್ಮ ಸಂಸ್ಕೃತಿ ಉಳಿಸುವಂತ ಕೆಲಸ ಮಾಡ್ತೀನಿ ಅನ್ನೋದನ್ನ ಬೇಡಿದಾರಲ್ಲ. ಯಾವ ಸಂತರನ್ನ ನಾವು ಸಮಾಜದ ರತ್ನ ಮುತ್ತುಗಳು ಅಂತ ಸಾಕಬೇಕಾಗಿತ್ತು, ನಮ್ಮ ಜವಾಬ್ದಾರಿ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. ಎ ಟು ಝೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನ್ನಂಪಲ್ಲೆ, ಚಿಂತಾಮಣಿ. ಕನ್ನಂಪಲ್ಲೆಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 9442888491. GEF ಕಣ್ಣಿನ ಆಸ್ಪತ್ರೆ, ಬುರ್ಗ್ ಮಕ್ಳಳ್ಳಿ ಗೇಟ್, ಗೋಪಸಂದ್ರ ಹತ್ತಿರ, ಚಿಂತಾಮಣಿ. ನಮ್ಮ ಕಣ್ಣಿನ ಆಸ್ಪತ್ರೆಯಲ್ಲಿ ಕಣ್ಣಿನ ಪೊರೆಯ ಚಿಕಿತ್ಸೆ, ಹೊಲಿಗೆ ರಹಿತ, ಬ್ಯಾಂಡೇಜ್ ರಹಿತ ಆಧುನಿಕ ಲೇಸರ್ ಶಸ್ತ್ರಚಿಕಿತ್ಸೆ, ಉತ್ತಮ ಗುಣಮಟ್ಟದ ಲೆನ್ಸ್ ಅಳವಡಿಕೆ, ಶೀಘ್ರ ಗುಣಮುಖವಾಗುವ ಚಿಕಿತ್ಸೆ, ಕಾರ್ನಿಯ ಸೇವೆಗಳು, ಕಾರ್ನಿಯ ಸೋಂಕು, ಕೆರಟೋಕೋನಸ್ ನಿರ್ವಹಣೆ, ಕಾರ್ನಿಯ ಟ್ರಾನ್ಸ್ಪ್ಲಾಂಟ್, ಲಾಸಿಕ್ ಲೇಸರ್ ಶಸ್ತ್ರಚಿಕಿತ್ಸೆ, ರೆಟಿನಾ ಸೇವೆಗಳು, ಡಯಾಬಿಟಿಕ್ ರೆಟಿನೋಪತಿ ತಪಾಸಣೆ, ಆಧುನಿಕ ತಂತ್ರಜ್ಞಾನದ OCT ಹಾಗೂ FFA ಪರೀಕ್ಷೆಗಳು, ಲೇಸರ್ ಚಿಕಿತ್ಸೆ, ಬಿ ಸ್ಕ್ಯಾನ್, ಗ್ಲುಕೋಮಾ ಸೇವೆಗಳು. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ನಾವು ಗ್ಲುಕೋಮಾ ಕಾಯಿಲೆಯನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚುತ್ತೇವೆ. IOP ವಿಜುವಲ್ ಪರೀಕ್ಷೆ, OCT ಪರೀಕ್ಷೆ, ಟ್ರಬ್ಲಾಕ್ಟಮಿ ಶಸ್ತ್ರಚಿಕಿತ್ಸೆ,
ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕೈಗೆಟುಕುವ ದರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಚಿಕಿತ್ಸಾ ಸೇವೆ ಒದಗಿಸುತ್ತಿದ್ದೇವೆ. ಈ ಆಸ್ಪತ್ರೆಯ ಸೌಲಭ್ಯವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕಾಗಿ ವಿನಂತಿ. ವಿವರಗಳಿಗೆ ಡಾಕ್ಟರ್ ನರೇಂದ್ರ, ಆಸ್ಪತ್ರೆಯ ಕಾಂಟ್ಯಾಕ್ಟ್ ನಂಬರ್ 9606084531 ಸಂಪರ್ಕಿಸಬಹುದು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನರೇಂದ್ರ ಎಂ, ಕಣ್ಣಿನ ತಜ್ಞರಾಗಿದ್ದು ಅಮೃತಸರದಲ್ಲಿ ಕಾರ್ನಿಯಾ ಫೆಲೋಶಿಪ್ ಮುಗಿಸಿರುತ್ತೇನೆ. ಇವಾಗ ಬೂರ್ಮಕ್ಲಹಳ್ಳಿ ಗೇಟ್ನಲ್ಲಿರುವ ಗ್ಲೋಬಲ್ ಐ ಫೌಂಡೇಶನ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಕಣ್ಣಿನ ಯಾವುದೇ ರೀತಿಯ ತೊಂದರೆಗಳಿದ್ದಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿ ಹಾಗೂ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳಿ. ನಮ್ಮ ಆಸ್ಪತ್ರೆಯ ಸೇವೆಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಧನ್ಯವಾದ.